ದಕ್ಷಿಣ ಕಾಶಿ ಶ್ರೀ ಹಂಪಿ ವಿರೂಪಾಕ್ಷ ದೇವಾಲಯದ ಆನೆ ಲಕ್ಷ್ಮಿ ಸ್ಥಳಾಂತರಕ್ಕೆ ವಿರೋಧ ವಿಚಾರವಾಗಿ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಲಕ್ಷ್ಮಿ ಆನೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಅದಕ್ಕೆ ಸೂಕ್ತ ಚಿಕಿತ್ಸೆಯ ಸಲುವಾಗಿ ಕೋಲಾರಕ್ಕೆ ಕಳಿಸಲಾಗುತ್ತಿದೆ. 3 ತಿಂಗಳುಗಳ ಕಾಲ ಅದರ ಆರೈಕೆ ಚಿಕಿತ್ಸೆ ಅವಶ್ಯಕತೆ ಇದೆ. ಹಾಗಾಗಿ ಕೋಲಾರದಲ್ಲಿನ ಆನೆ ಚಿಕಿತ್ಸಾ ಕೇಂದ್ರಕ್ಕೆ ಕಳಿಸಿಕೊಡಲಾಗುತ್ತಿದೆ. ಆನೆ ಗುಣಮುಖವಾದ ನಂತರ ಪುನಃ ಹಂಪಿಗೆ ಕರೆತರಲಾಗುವುದು. ಯಾರೂ ಕೂಡ ಈ ಬಗ್ಗೆ ಗಾಬರಿಯಾಗುವಂಥ ಅವಶ್ಯಕತೆ ಇಲ್ಲ. ಆನೆ ಲಕ್ಷ್ಮಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡ ನಂತರ ಪುನಃ ಕರೆತರಲಾಗುವುದು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವಿಶ್ವವಿಖ್ಯಾತ ಹಂಪಿಯಲ್ಲಿ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಲಕ್ಷ್ಮಿ ಅನ್ನೋ ಒಂದು ಆನೆ ಇದೆ. ಆ ಆನೆ ನಮ್ಮ ಎಲ್ಲ ಭಕ್ತಾದಿಗಳ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ. ಸೊ ಆನೆಗೆ ಈಗ ನಮ್ಮ ಅರಣ್ಯ ಇಲಾಖೆಯಿಂದ ಮತ್ತು ನಮಗೆ ಸರ್ಕಾರದಿಂದ ಅದನ್ನು ಟ್ರೀಟ್ಮೆಂಟ್ಗೆ ಹೆಚ್ಚುವರಿ ಟ್ರೀಟ್ಮೆಂಟ್ಗೆ ಕಳಿಸ್ಕೊಡಿ ಅಂತೇಳಿದೆ. ಅದಕ್ಕೆ ವಯಸ್ಸಾಗ್ತಾ ಇದೆ. ಆಮೇಲೆ ಒಂದೇ ಕಡೆ ಕುಂತಲ್ಲೇ ಅದಕ್ಕೆ ಒಂದು ಸೈಡ್ ಸ್ವಲ್ಪ ಅಲ್ಲಿ ಸಮಸ್ಯೆ ಇದೆ ಅಂತ ಡಾಕ್ಟ್ರು ಬಂದು ಚೆಕ್ ಮಾಡೋಂಥ ಡಾಕ್ಟ್ರು ಹೇಳಿದ್ದಾರೆ. ಹಾಗಾಗಿ ಅದನ್ನು ನಾವು ಕೋಲಾರದಲ್ಲಿರೋ ಒಂದು ಆಸ್ಪತ್ರೆ ಅಂದರೆ ಆನೆಗಳನ್ನ ನೋಡ್ಕೊಳ್ಳೋವಂಥ ಒಂದು ಏನು ಶಿಬಿರ ಇದೆ ಅಲ್ಲಿಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಸರ್ಕಾರನೂ ಹೇಳಿದೆ. ಹಾಗಾಗಿ ನಾವು ಅಲ್ಲಿಗೆ ಹೆಚ್ಚುವರಿ ಟ್ರೀಟ್ಮೆಂಟ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಏನಾಗಿದೆ ಅದು ಏನಿಲ್ಲ ಅಂದರೆ ಇಯರ್ಲಿ ಚೆಕಪ್ ಮಾಡಬೇಕಲ್ಲ, ಆ ರೀತಿ ಅದನ್ನು ಭಾಳ ವರ್ಷ ಆಗಿದೆ ಅದ್ರದ್ದು ಎಲ್ಲ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಚೆಕಪ್ ಮಾಡಿ. ಸೊ ಅಲ್ಲೂ ಹೋಗಿ ಅದನ್ನು ಒಂದು 3 ತಿಂಗಳು ಇಟ್ಕೊಂಡು ಅವರು ಎಲ್ಲ ಅದ್ರದ್ದು ಒಂದು ಶುಶ್ರೂಷೆ ಮಾಡಿ ಹೆಲ್ತ್ ಇಂಪ್ರೂವ್ ಆಗೋ ರೀತಿಯಲ್ಲಿ ನೋಡಿಕೊಂಡು ಅವರು ವಾಪಸ್ ನಮಗೆ ಕಳಿಸ್ಕೊಡ್ತಾರೆ. ಹಂಪಿ ಮತ್ತು ಸುತ್ತಮುತ್ತ ಜನರ ಆತಂಕ ಏನು? ಈ ಕೋಲಾರ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳ ಜೊತೆ ವೈದ್ಯಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅವರು ಸಹ ಹೇಳಿದ್ದಾರೆ ನಾವು ಅದು ಟ್ರೀಟ್ಮೆಂಟ್ ಆದ ತಕ್ಷಣ ನಾವು 3 ತಿಂಗಳಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಜನಕ್ಕೆ ಸೊ ಜನಗಳು ಅವರ ಪ್ರೀತಿ ನನಗೆ ಅರ್ಥ ಆಗುತ್ತೆ. ಬಟ್ ಜನಗಳು ಅದು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅದು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಇನ್ನೂ ಹೆಲ್ದಿಯಾಗಿ ಲಕ್ಷ್ಮಿ ವಾಪಸ್ ಬರ್ತಾಳೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.